Hello students, welcome to my channel. Today we are going to learn exercise 5.2 arithmetic progression. ಏನಿದೆ question now? Fill in the blanks in the following table given that A is the first term, D the common difference and AN the nth term of the AP. ನೋಡಿ ಈ ಫಸ್ಟ್ ಕ್ವಶನ್ ನಲ್ಲಿ ಫಸ್ಟ್ ಟರ್ಮ್ ಎ ಇದೆ, ಡಿ 3 ಇದೆ, ಎನ್. ಸೊ ಪೊಸಿಷನ್ ಆಫ್ ದ ನಂಬರ್ ಈಸ್ 8. ಎ ಎನ್ ಕಂಡುಹಿಡಬೇಕು ಅಂದರೆ ಹ್ಯಾವ್ ಟು ಫೈಂಡ್ ಔಟ್ ಎ 8 ಅಲ್ವಾ. 8th ಪೊಸಿಷನಲ್ಲಿ ಯಾವ ನಂಬರ್ ಇದೆ ಅಂತ ಕಂಡುಹಿಡಬೇಕು. ಸೊ ನೋಡೋಣ ಯಾವ ಥರ ಕಂಡುಹಿಡಿಯೋದು ಅಂತ. ನಮಗೆ ಈ ಸಮ್ಸ್ ಮಾಡೋಕ್ಕೆ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬೇಕಾಗುತ್ತೆ ಆ್ಯಂಡ್ ಫಾರ್ಮುಲೆ ದಟ್ ಈಸ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಗಿವನ್ ಕಂಡೀಷನ್ ಏನಿದೆ ಫಸ್ಟ್ ಒನ್ನಲ್ಲಿ, ಎ ಈಸ್ 7, ಡಿ ಈಸ್ 3, ಎನ್ ಈಸ್ 8, ಎ ಎನ್ ಕಂಡುಹಿಡಿಬೇಕು. ಎ ಎನ್ ಅಂದರೆ ಏನು ಕಂಡುಹಿಡಿಬೇಕು ಅಲ್ವಾ. ಹಾಗಾಗಿ ಎನ್ ಅಂದರೆ 8 ಅಂತ ಕೊಟ್ಟಿದ್ದಾರೆ. ಸೊ ಎ ಎನ್ ಏನಾಗುತ್ತೆ, ಎ 8 ಆಗುತ್ತೆ. ಅಂದರೆ ಎ 8ನೇ ಟರ್ಮ್ ನಾವು ಕಂಡುಹಿಡಬೇಕು. ಫಾರ್ಮುಲಾ ಈಸ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗುತ್ತೆ. ಸೊ ನಮಗೆ ಎ 8 ಬೇಕು. ಎ ನನಗೆ ಗೊತ್ತಿದೆ 7 ಪ್ಲಸ್ ಎನ್ ಅದು 8 ಮೈನಸ್ 1 ಇಂಟು ಡಿ ಎಷ್ಟಿದೆ, 3 ಇದೆ. ಸೊ ಎ 8 ಎಷ್ಟಾಗಿದೆ, 7 ಪ್ಲಸ್ 8 ಮೈನಸ್ 1 ಇಂಟು 3 ದಟ್ ಈಸ್ 7 ಪ್ಲಸ್ 7 ಇಂಟು 3 ಆಗುತ್ತೆ. ದಟ್ ಈಸ್ 7 ಪ್ಲಸ್ 7 3 is 21. The answer is 28. The 8th term of this series ನಮಗೆ 28 ಇರುತ್ತೆ. ಓಕೆ, 8ನೇ ಟರ್ಮು 28 ಆಗಿರುತ್ತೆ. ಸೆಕೆಂಡ್ ಕ್ವಶನ್ನಲ್ಲಿ ಎ ಈಸ್ ಮೈನಸ್ 18, ಡಿ ಗೊತ್ತಿಲ್ಲ, ಎನ್ ಈಸ್ 10 ಆ್ಯಂಡ್ ಎ 10 ಈಸ್ 0 ಅಲ್ವಾ. ಅಲ್ಲಿ ಎ ಎನ್ ಅಂತ ಕೊಟ್ಟಿದ್ದಾರೆ, ಎನ್ ಈಸ್ 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎನ್ 10 ಕೊಟ್ಟಿರೋದ್ರಿಂದ ಅವ್ರು ಹೇಳ್ತಾ ಇರೋದು 10th ಪೊಸಿಷನ್ ನಂಬರ್ 0 ಇದೆ ಅಂತ. ಓಕೆ, ಡಿ ಕಂಡುಹಿಡಿಬೇಕೀಗ. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೆ. ಏನು ಫಾರ್ಮುಲಾ, ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ನನಗೆ ಎ 10 ಗೊತ್ತಿದೆ. ದೆನ್ ಎ ಅಂದರೆ ಮೈನಸ್ 18, ಬ್ರ್ಯಾಕೆಟಲ್ಲಿ ಬರೀರಿ ಯಾವಾಗಲೂ. ಮೈನಸ್ ಟರ್ಮ್ಸ್ ಮೈನಸ್ ಇಂಟೀಜರ್ಸ್ ಇದ್ದರೆ ಬ್ರ್ಯಾಕೆಟಲ್ಲಿ ಬರೆದ್ಬಿಡಿ. ಪ್ಲಸ್ ಎನ್ ಗೊತ್ತಿದೆ 10 ಮೈನಸ್ 1 ಇಂಟು ಡಿ ಗೊತ್ತಿಲ್ಲ. ಈಗ ಎ 10 ಏನಿದೆ 0 ಇದೆ. ದೆನ್ ಮೈನಸ್ 18 ಆ್ಯಸ್ ಇಟ್ ಈಸ್. ಇಲ್ಲೇನು ಬರುತ್ತೆ, ಪ್ಲಸ್ 10 ಮೈನಸ್ 1 9 ಡಿ. ಈಗ ಮೈನಸ್ 18 ನಾನು ಆ ಕಡೆ ಕಳಿಸ್ತೇನೆ, ಬಿಕಮ್ಸ್ 0 ಪ್ಲಸ್ 18 ಆಗುತ್ತೆ. ಅವಾಗ 18 ಈಸ್ ಈಕ್ವಲ್ ಟು 9 ಡಿ ಆಗುತ್ತೆ. ಸೊ 9 ಮತ್ತು ಆ ಕಡೆ ಕಳಿಸಿದ್ರೆ ಡಿ ಈಸ್ ಈಕ್ವಲ್ ಟು 18 ಬೈ 9. ಅದನ್ನು ಡಿವೈಡ್ ಮಾಡಿದ್ರೆ 9 1 9 2 18. ಸೊ 2. ಡಿ ಎಷ್ಟು ಬಂತು, 2. ನೆಕ್ಸ್ಟ್ ಸಮ್ ನೋಡಿ. ಥರ್ಡ್ ಒನ್ನಲ್ಲಿ ಎ ಗೊತ್ತಿಲ್ಲ ನಮಗೆ, ಡಿ ಮೈನಸ್ 3, ಎನ್ ಈಸ್ 18 ಆ್ಯಂಡ್ ಎ ಎನ್ ಮೈನಸ್ 5 ಕೊಟ್ಟಿದ್ದಾರೆ. ಸೊ ಇಲ್ಲಿ 18 ಇರೋದ್ರಿಂದ ಎನ್ನು, ಇದು ಎ 18 ಕೊಟ್ಟಿದ್ದಾರೆ. ಫಾರ್ಮುಲಾ ಏನಿದೆ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟಿದೆ, ದಟ್ ಈಸ್ ಎ 18 ಅಂತ ಇದೆ. ಎ ಗೊತ್ತಿಲ್ಲ. ಪ್ಲಸ್ ಎನ್ ಐನು 18 ಮೈನಸ್ 1 ಇಂಟು ಡಿ ಈಸ್ ಮೈನಸ್ 3 ಬಿಕಾಸ್ ಅಲ್ಲಿ ಇದೆ ಮೈನಸ್ ನೆಗೆಟಿವ್ ಟರ್ಮ್ ಇದೆ. ಎ 18 ಎಷ್ಟು ಕೊಟ್ಟಿದ್ದಾರೆ, ಮೈನಸ್ 5. ಎ ಗೊತ್ತಿಲ್ಲ. ದೆನ್ 18 ಮೈನಸ್ 1 ಈಸ್ 17 ಇಂಟು ಮೈನಸ್ 3. ಇವಾಗ ಏನಾಗುತ್ತೆ, ಎ ಪ್ಲಸ್ ಇಂಟು ಮೈನಸ್ ಮೈನಸ್ 17 3 ಟೈಮ್ಸ್ 51. ಇಲ್ಲಿ ಮೈನಸ್ 5 ಆಲ್ರೆಡಿ ಇದೆ. ಸೊ ಈ ಮೈನಸ್ 5ನ ಈ ಕಡೆ ಕಳಿಸೋಣ. ಅವಾಗ ಏನಾಗುತ್ತೆ, ಪ್ಲಸ್ 51 ಆಗುತ್ತೆ. ಮೈನಸ್ 5 ಇಸ್ ಈಕ್ವಲ್ ಟು ಎ. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 55 ಮೈನಸ್ 5 ಏನಾಗುತ್ತೆ, 46. ಸೊ ಏನಿದು ಎ ಫಸ್ಟ್ ಟರ್ಮ್ ಈಸ್ 46. ಈ ಸೀರೀಸ್ನ ಫಸ್ಟ್ ಟರ್ಮ್ 46 ಆಗುತ್ತೆ. ಫೋರ್ತ್ ಒನ್ನಲ್ಲಿ ಎ ಈಸ್ ಮೈನಸ್ 18.9 ಇದೆ, ಡಿ ಈಸ್ 2.5 ಇದೆ. ಪೊಸಿಷನ್ ಆಫ್ ದ ಟರ್ಮ್ ಗೊತ್ತಿಲ್ಲ, ಬಟ್ ಎ ಎನ್ ಗೊತ್ತಿದೆ, ದಟ್ ಈಸ್ 3.6. ಸೊ ಎನ್ ಕಂಡುಹಿಡಬೇಕು. ಈಗ ನೋಡಿ,
ಈ ಥರ ಒಂದು ಸೀರೀಸಲ್ಲಿ ಏನೋ ಒಂದು ಗೊತ್ತಿಲ್ಲ ಅಂದರೆ ಕಂಡುಹಿಡಿಯೋಕೆ ನಮಗೆ ಫಾರ್ಮುಲಾ ಬೇಕೇ ಬೇಕು. ಸೊ ಈ ಥರದೊಂದು ಫಾರ್ಮುಲಾನ ಇನ್ವೆಂಟ್ ಮಾಡ್ದ ಯಾರೋ, ಜೊಹಾನ್ ಕಾರ್ಲ್ ಫ್ರೆಡ್ರಿಚ್ ಗಾಸ್ ಅಲ್ವಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಏನೋ ಮ್ಯಾಥಮೆಟಿಷಿಯನ್ ಹೂ ಫೌಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅವನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಲ್ವಾ, ಅದನ್ನು ಒಂದು ಸ್ವಲ್ಪ ನೋಡ್ತಾ ಇರಿ. ಓಕೆ, ನೆನಪಿರಲಿ ಅಷ್ಟೆ. ಬಿಕಾಸ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್ ಹಿ ಫೌಂಡ್ ದಿಸ್. ವೆರಿ ಇಂಟ್ರೆಸ್ಟಿಂಗ್. ನನಗೆ ಅದೇ ಆಶ್ಚರ್ಯ ಅನಿಸೋದು. ಜಸ್ಟ್ ಸ್ಟೂಡೆಂಟ್ ಇದ್ದಾಗಲೂ ಇಷ್ಟೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅವ್ನು ತಿಳ್ಕೊಂಡಿದ್ದಾನೆ ಅಂದರೆ, ಯು ಪೀಪಲ್ ಆರ್ ಮೋರ್ ಸ್ಮಾರ್ಟರ್ ದ್ಯಾನ್ ಹಿಮ್. ಲೈಕ್ 100 years ago he found this series of mathematics. ಈಗ 100 years ಮುಂದೆ ಬಂದಿದ್ದೀವಿ ನಾವು. ಇವಾಗ ನಮ್ಮ ಇಂಟೆಲಿಜೆನ್ಸು ಕೂಡ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಮ್ಯಾಥಮೆಟಿಕ್ಸಲ್ಲಿ. ಈಗ ಸಮ್ ಮಾಡೋಣ ಇವಾಗ. ಎ ಎನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ದಟ್ ಈಸ್ 3.6 ಕೊಟ್ಬಿಟ್ಟಿದ್ದಾರೆ. ದೆನ್ ಎ ಎಷ್ಟಿದೆ, ಮೈನಸ್ 18.9 ಪ್ಲಸ್ ಎನ್ ಈಸ್ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ ಇದು 2.5. ಇದು ಮೈನಸ್ 18.9 ಆ್ಯಸ್ ಇಟ್ ಈಸ್. ಈಗ ಫಸ್ಟು ಇದನ್ನು ಮಲ್ಟಿಪ್ಲೈ ಮಾಡೋಣ. ಎನ್ ಇಂಟು 2.5 ಈಸ್ ಪ್ಲಸ್ 2.5 ಎನ್ ಆಗುತ್ತೆ. ದೆನ್ ಪ್ಲಸ್ ಇಂಟು ಮೈನಸ್ ಮೈನಸ್ 2.5 ಇಂಟು 1 ಈಸ್ 2.5 ಆಗುತ್ತೆ. ನೆಕ್ಸ್ಟ್ ಓಕೆ, ಫಸ್ಟ್ ಈ ಟರ್ಮಿಂದ ಮಲ್ಟಿಪ್ಲೈ ಮಾಡಬೇಕು, ದೆನ್ ಈ ಟರ್ಮಿಂದ ಒಂದ್ಸಲಿ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ದಟ್ಸ್ ವಾಟ್, ಮೈನಸ್ ಇಂಟು ಪ್ಲಸ್ ಮೈನಸ್ ಇರುತ್ತೆ, ಬಟ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಓಕೆ, ಈಗೇನಿದೆ ಮೈನಸ್ 18.9. ಓಕೆ, ಇದನ್ನು ಫಸ್ಟ್ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಇವೆರಡು ಟರ್ಮು ಇಂಟೀಜರ್ಸ್ ಇದೆ, ಅದನ್ನು ಮಾಡೋಣ. ಏನಾಗುತ್ತೆ, ಇಟ್ ಈಸ್ ಮೈನಸ್, ಎರಡು ಟರ್ಮ್ ಮೈನಸ್ ಇರೋದ್ರಿಂದ ಎರಡನ್ನೂ ಆ್ಯಡ್ ಮಾಡಬೇಕು. 18.9 ಪ್ಲಸ್ 2.5, ಬಟ್ ಎನಿವೆ ಎರಡು ಮೈನಸ್ ಇರೋದ್ರಿಂದ ಮೈನಸ್ ವ್ಯಾಲ್ಯೂ ಬರುತ್ತೆ, ಬಟ್ ಯು ಶುಡ್ ಆ್ಯಡ್. 9 ಪ್ಲಸ್ 5 ಇಸ್ 14. 9 ಪ್ಲಸ್ 5 ಇಸ್ 14. 10 ಪ್ಲಸ್ 1 11. 21.4. ದಿಸ್ ಈಸ್ ಮೈನಸ್ 21.4 ಪ್ಲಸ್ 2.5 ಎನ್ ಆಗಿದೆ. ಈ ಟರ್ಮ್ನ ಇಲ್ಲೇ ಬಿಟ್ಬಿಟ್ಟು ಇದನ್ನು ಆ ಕಡೆ ತಗೊಂಡೋಗೋಣ. ಅವಾಗ ಏನಾಗುತ್ತೆ, ಇಲ್ಲಿ 3.6 ಮೈನಸ್ 21.4 ಇದ್ದಿದ್ದು ಪ್ಲಸ್ 21.4 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ದಿಸ್ ಒನ್ ವಿಲ್ ಬಿ 25 ಆಗುತ್ತೆ. ಇದು 2.5 ಎನ್ ಇದೆ. ಸೊ ಎನ್ ಅಲ್ಲೇ ಇಟ್ಬಿಟ್ಟು ಈ ನಂಬರ್ನ ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ದಟ್ ಈಸ್ 25/2.5. 2.5 10 ಟೈಮ್ಸ್ 25. ಸೊ ಎನ್ ಈಸ್ ಈಕ್ವಲ್ ಟು 10. ಸೊ ನಮಗೆ ಆನ್ಸರ್ ಸಿಕ್ಕಿದೆ, ಎನ್ ಈಸ್ ಈಕ್ವಲ್ ಟು 10. ಎನ್ ಈಸ್ 10 ಹಿಯರ್. ನೆಕ್ಸ್ಟ್ ಸಮ್, ಫಿಫ್ತ್ ಒನ್ ಏನಿದೆ, ಎ ಈಸ್ 3.5, ಡಿ ಈಸ್ 0, ಎನ್ ಈಸ್ 105 ಆ್ಯಂಡ್ ಎ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈ ಥರದ ಸೀರೀಸ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಕಾಮನ್ ಡಿಫರೆನ್ಸ್ 0 ಇದ್ರೆ ಏನಾಗುತ್ತೆ, ಸೀರೀಸು ಎಲ್ಲ ಟರ್ಮು ಸೇಮೇ ಇದ್ದಿರುತ್ತೆ ಅಲ್ವಾ. ಯಾಕೆಂದರೆ ನೆಕ್ಸ್ಟ್ ಟರ್ಮ್ ಆಗೋಕ್ಕೆ ನಾವೇನು ಮಾಡಿದ್ದೀವಿ, 0 ಆ್ಯಡ್ ಮಾಡಿದ್ದೀವಿ. 3.5 ಪ್ಲಸ್ 0, 3.5 ಪ್ಲಸ್ 0, ಹಾಗಾಗಿ ಸೇಮ್ ಟರ್ಮೇ ಇರುತ್ತೆ. ಈಗ 105ನೇ ನಂಬರ್ ಏನು ಬರುತ್ತೆ, ಅದು ಕೂಡ ನಮಗೆ ಎ ಎನ್ ಅಂದರೆ 105. ಎ ಎನ್ ಇಸ್ ಈಕ್ವಲ್ ಟು ಎ 105 ಕೂಡ ನಮಗೆ 3.5ನೇ ಬರುತ್ತೆ. ಓಕೆ, ಇದು ಆಲ್ರೆಡಿ ಗೊತ್ತಿದೆ, ಬಟ್ ಫಾರ್ಮುಲಾನ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡಿ
ಸೀರೀಸಲ್ಲಿ ಏನಿದೆ ಎ ಇಸ್ ಈಕ್ವಲ್ ಟು 2 ಇದೆ. ಡಿ ನಮಗೆ ಗೊತ್ತಾಗಲ್ಲ ಅಲ್ವಾ, ಯಾವುದೇ ಕಾನ್ಸಿಕ್ಯೂಟಿವ್ ನಂಬರ್ ತೊಗೊಳಕ್ಕೆ ಒಂದು ನಂಬರ್ ಇಲ್ಲ. ಬಟ್ ಐ ನೋ ಇಟ್. ಎ ಅಂದರೆ A1 ಇದೆ, A2 ಗೊತ್ತಿಲ್ಲ ನಮಗೆ, ಬಟ್ A3 ಕೊಟ್ಟಿದ್ದಾರೆ, ದಟ್ ಈಸ್ 26. ಈ ಕ್ವಶನಿಂದ ನಮಗೆ ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಾಗುತ್ತೆ. ಅದೇನು ಅಂತ ನಾನು ತೋರಿಸ್ತೀನಿ. A2 ಇದೆ, ಮಿಡಲ್ ಟರ್ಮ್ ಗೊತ್ತಿಲ್ಲ, ಬಟ್ 26 ಇದೆ. ಒಂದು ಸೀಕ್ವೆನ್ಸಲ್ಲಿ ನಮಗೆ ಒಂದು ಟರ್ಮ್ ಗೊತ್ತಾಗಬೇಕು ಅಂದರೆ ಅದರ ಪ್ರಿಸೀಡಿಂಗ್ ನಂಬರು ಮತ್ತು ಸಕ್ಸೀಡಿಂಗ್ ನಂಬರ್ ಎರಡೂ ಗೊತ್ತಿದ್ರೆ ಸಾಕು. ಓಕೆ, ಯಾಕೆ ಅಂದರೆ ಈ ಮಿಡಲ್ ಟರ್ಮು ಇವೆರಡರ ಆವ್ರೇಜ್ ಆಗಿರುತ್ತೆ. ಆವ್ರೇಜ್ ಅಂದರೆ ಏನು? ಯು ಶುಡ್ ಆ್ಯಡ್ ದ ಪ್ರಿಸೀಡಿಂಗ್ ಆ್ಯಂಡ್ ಸಕ್ಸೀಡಿಂಗ್ ನಂಬರ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ದ ಮಿಡಲ್ ಟರ್ಮ್, ದಟ್ ಈಸ್ ದ ರಿಕ್ವೈರ್ಡ್ ನಂಬರ್ ವಿಲ್ ಗೆಟ್. ಸೊ ಇಟ್ ಈಸ್ 28/2, ದಟ್ ಈಸ್ 14. ಇದು ಎಲ್ಲ ಟರ್ಮ್, ಯಾವುದೇ ಸೀಕ್ವೆನ್ಸಲ್ಲಿ ನಿಮಗೆ ಒಂದು ಟರ್ಮ್ ಗೊತ್ತಿಲ್ಲ ಬಟ್ ಪ್ರಿಸೀಡಿಂಗ್ ಸಕ್ಸೀಡಿಂಗ್ ನಂಬರ್ ಗೊತ್ತಿದ್ರೆ ಈ ಟರ್ಮ್ನ ಜಸ್ಟ್ ಆ ಎರಡೂ ನಂಬರ್ಗಳ ಆವ್ರೇಜ್ ನಮಗೆ ಈ ಟರ್ಮ್ ಆಗಿರುತ್ತೆ. ವೆರಿ ಸಿಂಪಲ್. ದಿಸ್ ಈಸ್ A2 ಬೇಕು ಅಂದರೆ A1 ಪ್ಲಸ್ A3 ಅಲ್ವಾ. 2ಗೆ ಸಕ್ಸೀಡಿಂಗ್ A3, ಪ್ರಿಸೀಡಿಂಗ್ ಇಸ್ A1, ಅವೆರಡು ಆವ್ರೇಜ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಸಿಗುತ್ತೆ, ದಟ್ ಈಸ್ 14. ಗೊತ್ತಾಯ್ತಲ್ವಾ? A2, A3, A4. So this one is A3. ಥರ್ಡ್ ಟರ್ಮ್ ಟು ಗೆಟ್ ನಾನೇನು ಮಾಡಿದ್ದೀನಿ, A2 ಪ್ಲಸ್ A4 ಮಾಡಿದ್ದೀನಿ ಅಲ್ವಾ, ಡಿವೈಡೆಡ್ ಬೈ 2, ದಟ್ ಈಸ್ 16/2. I think the first term
is equal to 2 substitute ಮಾಡಿ. That is a2 is equal to a ನಮಗೆ ಗೊತ್ತಿಲ್ಲ ಪ್ಲಸ್ n is 2 minus 1 into d ಗೊತ್ತಿಲ್ಲ. Then a2 ಎಷ್ಟಿದೆ 38 and then a ಗೊತ್ತಿಲ್ಲ ಪ್ಲಸ್ 2 minus 1 into d. ಸೊ ಈ ಈಕ್ವೇಷನ್ ಅಲ್ಲಿ ಎರಡು ಅನ್ನೋನ್ಸ್ ಇದೆ, ಹಾಗಾಗಿ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಎರಡು ಅನ್ನೋನ್ ಇದ್ರೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಒಂದು ಅನ್ನೋನ್ ಇದ್ರೆ ಮಾತ್ರ ವಿ ಕ್ಯಾನ್ ಸಾಲ್ವ್ ದ ಈಕ್ವೇಷನ್ ಅಂಡ್ ಗೆಟ್ ದ ಆನ್ಸರ್ ಅಲ್ವಾ. ಹಾಗಾಗಿ ಇದನ್ನ ಸುಮ್ಮನೆ ಈಕ್ವೇಷನ್ 1 ಅಂತ ಕರಿಬೇಕು. ಓಕೆ, ದಿಸ್ ಇಸ್ ಮೈ ಫಸ್ಟ್ ಈಕ್ವೇಷನ್, ದಟ್ ಈಸ್ 38 is equal to a plus d. This is my first equation. Done. Same formula, that is an is equal to a plus n minus 1 into d. ಬಟ್ ನಾವೇನು ಮಾಡಬೇಕು, ಸೆಕೆಂಡ್ ಕಂಡೀಷನ್ ವ್ಯಾಲ್ಯೂಸ್ನ ಅಪ್ಲೈ ಮಾಡಬೇಕು. ದಟ್ ಈಸ್ ಎ ಎನ್ ಜಾಗದಲ್ಲಿ a6 is equal to a plus n is 6 minus 1 into d ಗೊತ್ತಿಲ್ಲ. a6 ಎಷ್ಟು ಕೊಟ್ಟಿದ್ದಾರೆ -22. ದಟ್ ಈಸ್ a ಪ್ಲಸ್ 6 minus 1 ಎಷ್ಟು 5 into d. ಸೊ ಇದರಲ್ಲೂ ಕೂಡ a ಮತ್ತು d ಎರಡು ಅನ್ನೋನ್ ಇದೆ. ವಿ ಕೆನಾಟ್ ಸಾಲ್ವ್ ದಿಸ್ ಈಕ್ವೇಷನ್. ದಿಸ್ ಈಸ್ equation 2. Now we have to subtract equation 1. Okay, subtract equation 1 from equation 2 ಮಾಡಬೇಕು. ಓಕೆ, ಇಲ್ಲಿ equation 2 ಇದೆ ಆಲ್ರೆಡಿ. subtract this equation 1. 38 is equal to a plus d. ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ the signs of the second term change ಆಗುತ್ತೆ. It is plus 38 becomes minus 38, plus a becomes minus a, plus d becomes minus d. Now 38 minus 22, you should add now and get the answer, that is minus 60. Then plus a minus a get cancels, becomes 0, and then plus 5d minus d.
is minus 15. So hence it is 8 minus 15, it is minus 7. So A5 is minus 7. So these are the missing terms. So what is that? 53 is the first term, then third term is 23, fourth term is 8, fifth term is minus 7. ಮುಂದಕ್ಕೆ ನೆಕ್ಸ್ಟ್ ಕ್ವಶನ್. ಇವಾಗಿಂದ ವರ್ಡ್ ಸಮ್ಸ್ ಇದೆ, ಸರಿಯಾಗಿ ಅಬ್ಸರ್ವ್ ಮಾಡೋಣ. ಫೋರ್ತ್ ಕ್ವಶನ್ ಏನಿದೆ, ಫಸ್ಟ್ ಆಲ್ವೇಸ್ ಇನ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರಬೇಕು ಅಂದರೆ ಗಿವನ್ ಡೇಟಾ ಬರೀಬೇಕು ಎಕ್ಸಾಮ್ಸಲ್ಲಿ. ಓಕೆ, ಗಿವನ್ ಡೇಟಾ, ಕ್ವಶನಲ್ಲಿರೋ ಡೇಟಾ ಏನಿದೆ ಅಂತ ಬರೀಬೇಕು. ಸೊ ಕ್ವಶನ್ ಇಸ್ ವಿಚ್ ಟರ್ಮ್ ಆಫ್ ದ AP 3, 8, 13, 18 ಈ 78. ದ AP ಕೊಟ್ಟಿದ್ದಾರೇನು 3, 8, 13, 18 ಇಟ್ ಗೋಸ್ ಆನ್, ಆ್ಯಂಡ್ ದೇ ಹ್ಯಾವ್ ಗಿವನ್ ಎ ಟರ್ಮ್ ಆಫ್ ದ ಸೀರೀಸ್, ಎಲ್ಲಿ ಗೊತ್ತಿಲ್ಲ ಅದು 78. ರ್ಯಾಂಡಮ್ಲಿ ದೇ ಹ್ಯಾವ್ ಪಿಕ್, ಅದಕ್ಕೆ ಇಟ್ ಇಸ್ AN. ವಿಚ್ ಟರ್ಮ್ ಅಂತ ಕೇಳ್ತಿದ್ದಾರೆ, ಅಂದರೆ ಎಷ್ಟನೇ ಟರ್ಮ್ ಆಗಿರುತ್ತೆ ಕ್ವಶನ್ ಮಾರ್ಕ್, ಅದ್ರದ್ದು ಪೊಸಿಷನ್ ಏನು ಅಂತ ಗೊತ್ತಾಗಬೇಕು. ಓಕೆ, ಇದು ಕೊಟ್ಟಿರೋ ಕಂಡೀಷನ್ಸ್. ಈ ಸೀರೀಸಿಂದ ನಿಮಗೆ ಏನೇನು ಗೊತ್ತಾಗುತ್ತೆ, ಎ ಗೊತ್ತಾಗುತ್ತಲ್ವಾ, A is equal to 3 ಫಸ್ಟ್ ಟರ್ಮ್, ಡಿ ಏನಿದೆ, ಸೊ 8 minus 3 5. ಎ ಗೊತ್ತಿದೆ, ಡಿ ಗೊತ್ತಿದೆ, AN ಗೊತ್ತಿದೆ, ಜಸ್ಟ್ ಎನ್ ಗೊತ್ತಿಲ್ಲ ಅಷ್ಟೆ. ಜಸ್ಟ್ ಯೂಸ್ ದ ಫಾರ್ಮುಲಾ, AN is equal to A plus n minus 1 into D. ಸೊ AN ಎಷ್ಟಿದೆ 78, ನಂಬರ್ ಇನ್ ದ ಪೊಸಿಷನ್ ಇದು ಗೊತ್ತಿದೆ. A is 3 ಪ್ಲಸ್ ಎನ್ ಗೊತ್ತಿಲ್ಲ, ಯಾವ ಪೊಸಿಷನಲ್ಲಿದೆ ಅಂತ ಗೊತ್ತಿಲ್ಲ, ಇಂಟು D is 5, ಅದು ಕಂಡುಹಿಡಬೇಕು. 3 ಪ್ಲಸ್ ಫಸ್ಟ್ n into 5 ಒನ್ಸ್, ದಟ್ ಈಸ್ ಪ್ಲಸ್ 5n, ದೆನ್ minus 1 into 5 is minus 5. So minus 5 plus 3 becomes minus 2. Minus 2 plus 5n is equal to 78. Minus 2 ಆ ಕಡೆ ಬಂದರೆ becomes 78 plus 2 ಆಗುತ್ತೆ. That's why it is 8. 78 plus 2 is equal to 5n. It becomes 80 is equal to 5n. 5ನ ಆ ಕಡೆ ಕಳಿಸಿದ್ರೆ n is equal to 80 by 5. Right? 5 ones are, then 6 30. So n is equal to 16. ಸೊ ನಮಗೆ ಗೊತ್ತಾಯಿತು ದ 78 ನಂಬರು 16th ಪೊಸಿಷನಲ್ಲಿದೆ ಅಂತ. ಸೊ ಅವಾಗ ಏನಾಗುತ್ತೆ, A16 is 78 ಆಗುತ್ತೆ. ಓಕೆ, ಸೊ ಎನ್ ಕೇಳಿದ್ರು, ಎನ್ ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ APs. ಸೊ ಈ ಎರಡು APs ಏನಿದೆ ಫೈನೈಟ್ ಟರ್ಮ್ಸ್ ಇದೆ, ಅಂದರೆ ನಮಗೆ ಡಾಟೆಡ್ ಲೈನ್ಸ್ ಇಲ್ಲ ಆಫ್ಟರ್ ಲಾಸ್ಟ್ ಟರ್ಮ್, ರೈಟ್? ಹಾಗಾಗಿ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್ ಇದೆ AP-ನಲ್ಲಿ, ಫೈನೈಟ್ APs ಇದು ಎರಡು ಕೂಡ. ಸೊ ಫಸ್ಟ್ ಟರ್ಮ್ ಈಸ್ A ಆ್ಯಂಡ್ ಫೈನಲ್ ಟರ್ಮ್ ವಿ ಕನ್ಸಿಡರ್ ಆಸ್ AN. ನಮಗೆ ಪೊಸಿಷನ್ ಗೊತ್ತಿಲ್ಲೋದ್ರಿಂದ ಜನರಲ್ ಆಗಿ ವಿ ಸೇ ಇಟ್ ಈಸ್ AN. ಓಕೆ, ದೆನ್ ಆನ್ಸರ್ ಫಾರ್ ದಿಸ್ ಫಸ್ಟ್ ಒನ್ ಇಸ್, ಫಿಫ್ತ್ ಕ್ವಶನ್, ಫಸ್ಟ್ ಒನ್, ಗಿವನ್ ಡೇಟಾ ಏನಿದೆ, ಗಿವನ್ ಡೇಟಾ ಇಸ್ A is equal to 7, D ಏನಾಗುತ್ತೆ 13 minus 7 is 6, and also AN we know that is 205, and position ಅದು ಎಷ್ಟನೇ ಪೊಸಿಷನಲ್ಲಿ ಇದೆ ಅದೇ ನಮ್ಮ ಆನ್ಸರ್ ಆಗುತ್ತೆ, ಅಂದರೆ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಆ ಸೀರೀಸಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. n is equal to question mark. ಸೇಮ್ ಲಾಸ್ಟ್ ಟರ್ಮ್ ಏನು ಮಾಡಿದ್ವಿ ಅದೇ ರೀತಿ. ಓಕೆ, ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ. AN is equal to A plus n minus 1 into D, right? AN is 205, A is 7 plus n minus 1 into D is 6. 7 plus 6n minus 6. Okay, then threes are 18, 24, 6 fours are, so 34, right? n is equal to 34 ಅಂದ್ರೆ AN ಏನಿದೆ 200
Next, using an form, is a 15 subtraction 1 ಉಳಿತು 11 can't be divided by 3. ಹಾಗಾಗಿ ನಮಗೆ ಆನ್ಸರ್ ಡೆಸಿಮಲ್ ವ್ಯಾಲ್ಯೂಸಲ್ಲಿ ಬರುತ್ತೆ. ಇಲ್ಲಿ 3 3 9. ಓಕೆ, ಕನ್ಸಿಡರ್ ಇಟ್ ಈಸ್ 5.3. ಇಲ್ಲಿ n -1 ಇದೆ, -1 ಹಾಕಿದ್ರೆ +1 ಆಗುತ್ತೆ. 5.3 + 1 is 6.3 is equal to n. n ಡೆಸಿಮಲ್ ವ್ಯಾಲ್ಯೂ ಬಂದಿರೋದ್ರಿಂದ ಇಟ್ ಈಸ್ ನಾಟ್ ಎನ್ ಪಾರ್ಟ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದನ್ನು ನೀವು ಬರೀಬೇಕು ಸ್ಟೇಟ್ಮೆಂಟ್ ಲಾಸ್ಟಲ್ಲಿ. -150 is not a term of this AP. This is the answer. Next one more. Find the 31st term of an AP. That means A31 we have to find out. Next, whose 11th term is 38. ಅಂದರೆ 11ನೇ ಟರ್ಮ್ ಕೊಟ್ಟಿದ್ದಾರೆ. A11 ಕೊಟ್ಟಿದ್ದಾರೆ. ಎಷ್ಟಿದೆ? 38. ಈ 38 ಎಷ್ಟನೇ ಪ್ಲೇಸಲ್ಲಿದೆ? n is equal to 11. ಸೊ 11th ಪೊಸಿಷನಲ್ಲಿದೆ. ಓಕೆ, ದಿಸ್ ಈಸ್ ಒನ್ ಸೆಟ್ ಆಫ್ ಡೇಟಾ. ನೆಕ್ಸ್ಟ್ ವಿ ಹ್ಯಾವ್ ಆ್ಯಂಡ್ ದ 16th ಟರ್ಮ್ ಈಸ್ 73. A16 ಈಸ್ 73. ಅಂದರೆ n is equal to 16. 16th ಪೊಸಿಷನಲ್ಲಿ 73 ಇದೆ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಅನದರ್ ಸೆಟ್ ಆಫ್ ಡೇಟಾ. ಸೊ ಈ ಥರ ನೀವು ಫಸ್ಟ್ ಗಿವನ್ ಡೇಟಾನ ನೀಟಾಗಿ ಬರ್ಕೋಬೇಕು. ಓಕೆ, ನಮಗೆ ಈ ಸೀರೀಸಲ್ಲಿ ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ ಅಲ್ವಾ? ಹಾಗಾಗಿ AD ಗೊತ್ತಿಲ್ಲ, ಹಾಗಾಗಿ ನಾವು A31 ಕಂಡಿಡಿಯೋಕ್ಕಾಗಲ್ಲ. ನಮಗೆ n ಗೊತ್ತಿದೆ. ಈ ಕಂಡೀಷನಲ್ಲಿ n31 ಪೊಸಿಷನ್ ಗೊತ್ತಿದೆ, ಯಾವ ಟರ್ಮ್ ಇದೆ ಅಂತ ಗೊತ್ತಿಲ್ಲ ನಮಗೆ. ಇದನ್ನು ಕಂಡುಹಿಡಬೇಕು ಅಂದರೆ ಫಾರ್ಮುಲಾದಲ್ಲಿ ನಮಗೆ ಏನು ಬೇಕಾಗುತ್ತೆ? n is equal to
ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಬೇಕಾಗುತ್ತೆ ಮತ್ತು ಎ ಮತ್ತು ಡಿ ಬೇಕು. ಇದಾದಮೇಲೆ 2 ಈಕ್ವೇಷನ್ಸ್ ಬಂದಮೇಲೆ ಒಂದು ಈಕ್ವೇಷನ್ನ ಇನ್ನೊಂದರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಈಕ್ವೇಷನ್ 1 ಫ್ರಮ್ 2. ಹಾಗಾಗಿ ಈ ಈಕ್ವೇಷನ್ನ ನಾನು ಕೆಳಗೆ ಬರೀತೀನಿ. ಈಗ ಇದ್ರ ಕೆಳಗೆ ದಟ್ ಈಸ್ 38 ಇಸ್ ಈಕ್ವಲ್ ಟು ಎ ಪ್ಲಸ್ 10d. ನಾನು ಸಬ್ಟ್ರ್ಯಾಕ್ಟ್ ಮಾಡ್ತಿರೋದ್ರಿಂದ ಕೆಳಗಡೆ ಬರೆದಿರೋದು ಈಕ್ವೇಷನ್ ಸೈನ್ ಚೇಂಜಸ್ ಮಾಡಬೇಕು. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಇಲ್ಲಿ ಪ್ಲಸ್ 38 ಇದೆ, ಬಿಕಮ್ಸ್ ಮೈನಸ್ 38. ಪ್ಲಸ್ ಎ ಇಸ್ ಮೈನಸ್ ಎ, plus 10d becomes minus 10d. 73 minus 38, that is 35, is equal to plus a minus a cancel ಆಗುತ್ತೆ 0 plus minus 10d ಇದೆ, ಹಾಗಾಗಿ 5d ಉಳಿದಿದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 35 is equal to 5d, d ಇಲ್ಲೇ ಇರುತ್ತೆ, 5 ಆ ಕಡೆ ಹೋದರೆ 35 divided by 5 that is 7. ಸೊ ನಮಗೆ ಡಿ ವ್ಯಾಲ್ಯೂ ಸಿಕ್ತು 7. ಈ ಡಿನ ನಾವು ಒನ್ ಆಫ್ ದ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ, ಈ ಈಕ್ವೇಷನಲ್ಲಿ ಎ ಮತ್ತು ಡಿ ಎರಡು ಅನ್ನೋನ್ ಇತ್ತಲ್ವ, ಹಾಗಾಗಿ ನಾವು ಇವಾಗ ಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅವಾಗ ಎ ಮಾತ್ರ ಅನ್ನೋನ್ ಆಗುತ್ತೆ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ 38 is equal to a plus 10 times 7. It is a plus 70, it is 38. ಸೊ a is equal to 38. ಇಲ್ಲಿ 17 ಆ ಕಡೆ ಕಳಿಸೋಣ, ಬಿಕಮ್ಸ್ ಮೈನಸ್ 70. ಸೊ a is equal to ಮೈನಸ್ 32 ಬಂದಿದೆ. a is equal to minus 32. Now we have to check for a31. ವಿಡಿಯೋನ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ತಾ ಹೋಗಿ. ಓಕೆ, ಇವಾಗ a31 ಕಂಡಿಡೋಣ. ಎ ಎನ್ ಜಾಗದಲ್ಲಿ a31 is equal to a ಗೊತ್ತಿದೆ ಮೈನಸ್ 32 ಪ್ಲಸ್ ಎನ್ ಗೊತ್ತಿದೆ 31 ಮೈನಸ್ 1 ಇಂಟು ಡಿ ಆಲ್ಸೋ ಗೊತ್ತಿದೆ, ಇಟ್ ಇಸ್ 7. minus 32 plus 31 minus 3, Twenty-ninth term is question mark. Again it is like a previous question ಏನಿತ್ತಲ್ಲ ಅದೇ ಥರ ಇದೆ. 2 ಕಂಡೀಷನ್ಸ್ ಕೊಟ್ಟಿದ್ದಾರೆ. a ಥರ್ಡ್ ಅಂದರೆ n is equal to 3, ಥರ್ಡ್ ಪೊಸಿಷನಲ್ಲಿ 12 ಇದೆ, ಆ್ಯಂಡ್ a 50, n is equal to 50, 58th ಪೊಸಿಷನಲ್ಲಿ 106 ಇದೆ. You have to develop 2 equations for these 2 data. Then we have to subtract 1 equation from other. ಆವಾಗ ನಮಗೆ ಒನ್ ಆಫ್ ದ ವ್ಯಾಲ್ಯೂ ಸಿಗುತ್ತೆ, a ಸಿಗುತ್ತೆ ಅಥವಾ d ಸಿಗುತ್ತೆ. Then we have to substitute that value in one of the equation, you will get the answer. This is the procedure. Okay, I'll solve now. Regular formula, an is equal to a plus n minus 1 into d, right? First condition, a3 is equal to a ಗೊತ್ತಿಲ್ಲ plus n is 3 minus 1 into d ಗೊತ್ತಿಲ್ಲ. Then a3 ಎಷ್ಟು ಕೊಟ್ಟಿದ್ದಾರೆ 12 is equal to a plus 2d. This is
equation 1. Then for second condition, A50 is equal to A plus n minus 1, that is 50 minus 1 into D. A50 ಎಷ್ಟಿದೆ 106 is equal to A plus 49D. This is equation 2. Now subtract equation 2 ಅಥವಾ equation 1 from 2. ಹಾಗಾಗಿ ಇದನ್ನು equation ಕೆಳಗೆ ತರೋಣ. That is 12 is equal to A plus 2D. Since I am doing subtraction, sign change ಆಗುತ್ತೆ ಕೆಳಗಡೆ equation ಪ್ಲಸ್ ಇದೆಲ್ಲ ಮೈನಸ್ ಆಯಿತು. Now subtract 106 minus 12, 94 is equal to plus a minus a get cancels 0 plus 49D minus 2D is 47D. Okay, here it is 94. ಇಲ್ಲಿ 47D ಇರೋದನ್ನ ಈ ಕಡೆ ಕಳಿಸ್ತೀನಿ, ದಟ್ ಈಸ್ ಡಿವೈಡೆಡ್ ಬೈ 47 is equal to D ಆಗುತ್ತೆ. 47 1 time, it is 2 times. D is equal to plus 2. ಈ ವ್ಯಾಲ್ಯೂನ ನಾವು ಒನ್ ಆಫ್ ದ ಈಕ್ವೇಷನ್ ಏನು ಈಕ್ವೇಷನ್ 1 2 ಇತ್ತಲ್ವ ಅದರಲ್ಲಿ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಮಗೆ ಡಿ ವ್ಯಾಲ್ಯೂ 2 ಬಂದಿದೆ ಅಲ್ವ, ದಿಸ್ ಶುಡ್ ಬಿ ಸಬ್ಸ್ಟಿಟ್ಯೂಟೆಡ್ ಹಿಯರ್. ಅವಾಗ 12 is equal to a plus 2 times of d is 2. Now 12 is equal to a plus 4. A is equal to 12 minus 4, that is 8. The first term of the series is 8. A is equal to 8. A ಮತ್ತು ಡಿ ಗೊತ್ತಾಗಿದೆ. ಇದನ್ನು ನಾವು ಯೂಸಿಂಗ್ ಈ ಕಂಡೀಷನ್, ಯಾವ ಕಂಡೀಷನ್ ಇದು A29 ಅಲ್ವಾ, ದೆನ್ n is equal to 29. ಸೊ ಈ ಮೂರು ಕಂಡೀಷನ್ಸ್ನ ನಾವು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ A29 ಅಂದರೆ 29th ಟರ್ಮ್ ನಮಗೆ ಸಿಗುತ್ತೆ. ಯು ಆರ್ ಗೆಟಿಂಗ್ ಅಲ್ವಾ, ಗೊತ್ತಾಗ್ತಾ ಇದೆ ಅಲ್ವಾ? Four and minus 8. Third term is 4 and ninth term is minus 8 respectively. Which term of this AP is 0? ಸೊ ಯಾವ ಟರ್ಮ್ an is equal to 0, ಯಾವ ಟರ್ಮ್ 0 ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಗೈನ್ ಸೇಮ್ ಮೆಥಡ್, ಪ್ರೀವಿಯಸ್ ಸಮ್ ಮಾಡಿದ ಥರನೇ A3 is equal to 4, n is equal to 3 ಈ ಡೇಟಾ ಯೂಸ್ ಮಾಡೋ ಒಂದು ಈಕ್ವೇಷನ್ನು. ದೆನ್ A9 is equal to minus 8 ಆ್ಯಂಡ್ n is equal to 9. ಇದನ್ನು ಯೂಸ್ ಮಾಡಿ ಒಂದು ಈಕ್ವೇಷನ್ನ ಡೆವಲಪ್ ಮಾಡೋಣ. ಯೂಸಿಂಗ್ ದ ಫಾರ್ಮುಲಾ an is equal to a plus n minus 1 into d. an ಅಂದರೆ ಇಲ್ಲಿ A3 ಫಸ್ಟ್ ಕಂಡೀಷನಲ್ಲಿ, ಪ್ಲಸ್ ಎ ಗೊತ್ತಿಲ್ಲ, ಪ್ಲಸ್ n is 3 minus 1 into ಡಿನೂ ಗೊತ್ತಿಲ್ಲ. A3 is equal to a plus 3 minus 1
ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಡಿ ವ್ಯಾಲ್ಯೂ 4 ಈಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು ಡಿ. ಡಿ ಎಷ್ಟಿದೆ? -2. ದೆನ್ ಎ ಪ್ಲಸ್ 2 ಇಂಟು -2 ಇಟ್ ಬಿಕಮ್ಸ್ -4. ಅದು ಎ -4 ಆಗುತ್ತೆ. ಈಗ ಈ ಎರಡು ಸಮ್ಸ್ನ ಯೂಸ್ ಮಾಡಿಕೊಂಡು ಈ ಮೂರು ಡೇಟಾನ ಯೂಸ್ ಮಾಡಿ ನಾವು ವ್ಯಾಲ್ಯೂಸ್ನ ಕಂಡುಹಿಡಬೇಕು, ಎ ಎನ್ ವ್ಯಾಲ್ಯೂ. ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ ಫಾರ್ಮುಲಾ. ದೆನ್ ಎ ಎನ್ ನಮಗೆ ಗೊತ್ತಿದೆ 0 ಅಂತ. ದೆನ್ ಎ ಈಸ್ 8 ಪ್ಲಸ್ ಪೊಸಿಷನ್ ಗೊತ್ತಿಲ್ಲ, n-1 ಇಂಟು ಡಿ ಎಷ್ಟಿದೆ? -2 ಇದೆ. ದೆನ್ 8, ಈ ಪ್ಲಸ್ 8ನ ಈ ಕಡೆ ಕಳಿಸಿದ್ರೆ 0 -8 ಆಗುತ್ತೆ. 0 -8 ಆಗಿದೆ, ದಟ್ ಈಸ್ -8. ಸೊ n-1 ಇಂಟು -2. ದಿಸ್ -2ನ ಆ ಕಡೆ ಕಳಿಸಿದ್ರೆ -8 ಡಿವೈಡೆಡ್ ಬೈ -2 ಇಸ್ ಈಕ್ವಲ್ ಟು n-1 ಆಗುತ್ತೆ. ಮೈನಸ್ ಕ್ಯಾನ್ಸಲ್ 2 4 ಟೈಮ್ಸ್. ಸೊ 4 ಈಸ್ ಈಕ್ವಲ್ ಟು n-1. ಈಗ -1 ಆ ಕಡೆ ಕಳಿಸಿದ್ರೆ 4 ಪ್ಲಸ್ 1 ಆಗುತ್ತೆ, ಈಸ್ ಈಕ್ವಲ್ ಟು n ಈಸ್ ಈಕ್ವಲ್ ಟು 5. ಸೊ n ನಮಗೆ 5 ಆಗುತ್ತೆ. Tenth term by 7. Find the common difference. Okay, common difference ಅಂದ್ರೆ D question mark. Okay, first part ಏನು ಅಂತ ಅರ್ಥ ಮಾಡ್ಕೊಂಡು, the 17th term, that is A17 of an AP exceeds its 10th term. 10th term ಅಂದ್ರೆ that is A10 by 7 ಅಂತ ಹೇಳ್ತಾರೆ. ಅಂದ್ರೆ A17 A10ಗಿಂತ 7 ಜಾಸ್ತಿ ಇದೆ ಅಂತ. A10 ಪ್ಲಸ್ 7 ಮಾಡಿದ್ರೆ ನಮಗೆ A17 ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕ್ವಶನ್ ಇನ್ನೊಂದ್ಸಲಿ ಓದಿ. The 17th term of an AP exceeds its 10th term. ಈ 10th ಟರ್ಮ್ಗಿಂತ ಎಕ್ಸೀಡ್ ಆಗಿರುತ್ತೆ. ಎಷ್ಟು? 7. ಓಕೆ, ದಿಸ್ ಇಸ್ ದ ಕಂಡೀಷನ್. ಈಗ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನೋಡಿದ್ವಿ ನಾವು. A10 ಒಂದಿಷ್ಟು ನಂಬರ್ ಕೊಟ್ಟಿರೋರು ಅಥವಾ A17 ಅಂದರೆ ಏನೋ ಒಂದು ನಂಬರ್ ಕೊಟ್ಟಿರೋರು. ಇಲ್ಲಿ ಏನು ಯಾವ ನಂಬರು ಕೊಟ್ಟಿಲ್ಲ, ಜಸ್ಟ್ ಇದೊಂದು ಈಕ್ವೇಷನ್ ಬರೋ ಥರ ಒಂದು ಕಂಡೀಷನ್ ಹೇಳಿದ್ದಾರೆ. ಸೊ ಈ ಟರ್ಮ್ಸ್ ಇಲ್ದಾಗ ಏನು ಮಾಡಬೇಕು ಅಂದರೆ, ಕೊಟ್ಟಿರೋ ಟರ್ಮ್ಗಳಿಗೆ ಜನರಲ್ ಫಾರ್ಮ್ ಬರೀಬೇಕು. A10 ಜನರಲ್ ಫಾರ್ಮ್ ಯಾವ ರೀತಿ ಬರೋದು? A ಪ್ಲಸ್ 9 ಟೈಮ್ಸ್ ಡಿ. ಅದೇ ರೀತಿ A17ಗೆ ಏನು ಬರುತ್ತೆ? A ಪ್ಲಸ್ 17 1 ಕಡಿಮೆ 16 ಡಿ. ದೀಸ್ ಆರ್ ದ ಜನರಲ್ ಟರ್ಮ್ಸ್. ನಮಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ಇದನ್ನು ಒಂದು ಕಡೆ ಇರಲಿ. ಈಗ A17 ಇದೊಂದೇ ಜನರಲ್ ಫಾರ್ಮ್ ಅಲ್ಲ, ಇನ್ನೊಂದು ಜನರಲ್ ಫಾರ್ಮ್ ಬರಿಬೋದು. ಏನದು? A17 ಈಸ್ ಈಕ್ವಲ್ ಟು A ಪ್ಲಸ್ 16 ಡಿ ಒಂದಾದರೆ, A2 ಟರ್ಮ್ ಇದ್ದಾಗ 16 ಡಿ ಬದಲು ಅದನ್ನು 15 ಡಿ ಅಂತ ಬರೀತೀವಿ. ಅದೇ A3 ಟರ್ಮಿಂದ ಮಾಡಿದ್ರೆ ನಾಟ್ 15 ಡಿ 14 ಡಿ, ಅಂದರೆ 3 ಪ್ಲಸ್ 14 17 ಆಗುತ್ತೆ. 2 ಪ್ಲಸ್ 15 17 ಆಗುತ್ತೆ. ಇಲ್ಲಿ 1 ಪ್ಲಸ್ 16 17. ಸೊ ಲೈಕ್ ದಿಸ್ ಆಗುತ್ತೆ. ಸೊ ಇದನ್ನು ನಾನು A17ನ ನಾನೀಗ A10 ಟರ್ಮ್ಸಲ್ಲಿ ಬರಿತೀನಿ. A10 ನಮಗೆ ಕೊಟ್ಟಿರೋದು ಕಂಡೀಷನ್ ಅಲ್ವಾ, ಹಾಗಾಗಿ A10 ಟರ್ಮ್ಸಲ್ಲಿ ಬರೆದಾಗ 7 ಡಿ ಆಗುತ್ತೆ. ಇದು ಜನರಲ್ ಫಾರ್ಮ್. ನಾವು ಇವಾಗ ಈ ಡೆವಲಪ್ ಆಗಿರೋ ಈಕ್ವೇಷನ್ನ ಪಕ್ಕದಲ್ಲಿ ಬರೆಯೋಣ ಅಥವಾ ಕೆಳಗೆ ಬರೆಯೋಣ. A17 ಈಸ್ ಈಕ್ವಲ್ ಟು A10 ಪ್ಲಸ್ 7 ಅಷ್ಟೆಲ್ಲ ಕೊಟ್ಟಿರೋದು. ಸೊ ಇವೆರಡನ್ನೂ ಕಂಪೇರ್ ಮಾಡಿದಾಗ ಏನು ಸಿಗುತ್ತೆ? A17 ಈಸ್ A17, A10 A10, 7 7. ಡಿ ಜಾಗದಲ್ಲಿ ಏನಿದೆ? ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ. 7 ಇಂಟು 1, ಹೆನ್ಸ್ ಡಿ ಈಸ್ ಈಕ್ವಲ್ ಟು 1. ದ ಕಾಮನ್ ಡಿಫರೆನ್ಸ್ ಆಫ್ ದಿಸ್ ಸೀರೀಸ್ ಈಸ್ 1. ಈ ರೀತಿ ಇದನ್ನು ಮಾಡೋದು. ಅರ್ಥ ಆಯ್ತಲ್ವಾ? Next question. Thank you for watching. If you like this video, do share, like and subscribe.